ಯಾಕಂದರೆ ಇದನ್ನು ಹಲವಾರು ಸರಿ ನಾನು ಹೇಳಿದ್ದೆ ಪೊಲೀಸವ್ರಿಗೆ, ಈ ಘಟನೆ ಮಾಡೋದಕ್ಕೆ ಕೆಲವರು ಓಡಾಡ್ತಿದ್ದಾರೆ, ಕೆಲವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡೋ ಅಂಥ ಕೆಲಸನ ಮಾಡ್ತಿದ್ದಾರೆ, ದಯವಿಟ್ಟು ಅವರಿಗೆ ರಕ್ಷಣೆ ಕೊಡಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಲೋಪಘೋಷ ಆಗಿದೆ ಇಲಾಖೆ ಕಡೆಯಿಂದ, ನಮ್ಮ ಪೊಲೀಸ್ ಇಲಾಖೆಯಿಂದ ಲೋಪಘೋಷಗಳಾಗಿದೆ. ಮುಂದಿನ ದಿವಸಗಳಲ್ಲಿ ಇದು ಆಗಬಾರ್ದು. ಯಾವುದೇ ಸಂದರ್ಭದಲ್ಲಾಗಲಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ಪ್ರತಿಯೊಬ್ಬ ಒಂದು ಸಿಟಿಸನ್ಗೆ, ಇವತ್ತು ಜಿಲ್ಲೆಯ ಪ್ರತಿನಿಧಿಗೆ, ಜಿಲ್ಲೆಯ ಜನತೆಗೆ ಒಂದು ಧೈರ್ಯ ತುಂಬುವಂಥ ಕೆಲಸನ ಪೊಲೀಸ್ ಮಾಡಬೇಕಾಗತ್ತೆ. ಹಾಗಾಗಿ ನಾವೆಲ್ಲರೂ ಕೂತ್ಕೊಂಡು ಇವತ್ತು ಜೊತೆಗಿದ್ದೀವಿ, ವಿಜಯಣ್ಣವ್ರ ಜೊತೆ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಇವತ್ತೆಲ್ಲರೂ ಒಗ್ಗಟ್ಟಾಗಿ ಬರೋಂಥ ಕೆಲಸನ ಮಾಡಿ, ಬೆಳಗ್ಗೆಯಿಂದನೂ ಕೂಡ ಭಾಳಷ್ಟು ಗಣ್ಯ ವ್ಯಕ್ತಿಗಳು ಭೇಟಿ ನೀಡೋಂಥ ಕೆಲಸನ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ, ತಂದೆ ತಾಯಿಗೆ ಧೈರ್ಯ ತುಂಬುವಂಥ ಕೆಲಸನ ಮತ್ತು ವಿಜಯಣ್ಣಗೆ ಧೈರ್ಯ ತುಂಬುವಂಥ ಕೆಲಸನ ನಾವೆಲ್ಲರೂ ಕೂಡ ನಮ್ಮ ಪರಿವಾರದವರು ಬಂದು ಇವತ್ತು ಭೇಟಿ ನೀಡಿದ್ದೀವಿ. ಅವ್ರಿಗೆ ಒಳ್ಳೇದಾಗುತ್ತೆ, ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ನಾನು ಹೇಳ್ತಾ ಇಲ್ವಾ, ಪೊಲೀಸವರು ಆ ನಿರ್ಲಕ್ಷ್ಯತೆನೇ ಮಾಡಕ್ ಹೋಗಬಾರ್ದು. ಇವತ್ತು ಯಾರು ಥ್ರೆಟ್ ಇದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ, ಹೋದ ಚುನಾವಣೆಯಲ್ಲಿ ನಮ್ಮ JDS ಪಕ್ಷದ ಕಾರ್ಪೊರೇಟರ್ ಒಬ್ಬರು ಪ್ರಶಾಂತ್ ಅಂತ, ಅವರು ಕೂಡ ಥ್ರೆಟ್ ಇದೆ ಅಂತ ಗೊತ್ತಿದ್ರು ಕೂಡ ಪೊಲೀಸ್ ರಕ್ಷಣೆ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಆಗಬಾರ್ದಂಥ ಕೊಲೆ ಘಟನೆ ಆಗೋಯ್ತು. ಇವತ್ತು ಕೂಡ ಐನಟ್ ವಿಜಯ್ ಅವ್ರನ್ನ ಕೇವಲ ಹೊಡಿಬೇಕು ಅಂತ ಬಂದಿಲ್ಲ ಇವರು. ಆ ದೃಶ್ಯಗಳು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇವ್ರಿಗೆ ಕೊಲೆನೇ ಮಾಡಬೇಕು ಅನ್ನೋ ದೃಶ್ಯ, ಒಂದು ಸಂದೇಶನ ಕಾಣೋ ಅಂತ ಒಂದು ಸಂದೇಶ ಕಾಣ್ತಾ ಇದೆ ಇವತ್ತು. ಹಾಗಾಗಿ ಇವತ್ತು ನಾನು ಹೇಳೋದು ಪೊಲೀಸ್ ಇಲಾಖೆಯವ್ರಿಗೆ, ಯಾರೇ ತಪ್ಪಿತಸ್ಥರಿರಲಿ, ಯಾರದೇ ಬಲವಾದಂಥ ಅವ್ರ ಹಿಂದೆ ಶಕ್ತಿ ಇರಲಿ, ಯಾರನ್ನೂ ಬಿಡದೇನೆ ಎಲ್ಲರನ್ನೂ ಪ್ರಮುಖರನ್ನ ಎತ್ತಾಕೋ ಬಂದು ಇವತ್ತು ಅವ್ರ ಮೇಲೆ ಕೇಸ್ನ ಬುಕ್ ಮಾಡೋ ಅಂಥ ಕೆಲಸನ ಮಾಡೋ ಅಂಥ ನಿಟ್ಟಲ್ಲಿ ಇವತ್ತು ಮಾಡಿದ್ರೆ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಡೀ ಹಾಸನ ಜಿಲ್ಲೆಗಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶನ, ಒಳ್ಳೆಯ ಸಂದೇಶನ ಪೊಲೀಸ್ ಇಲಾಖೆ ಕಡೆಯಿಂದ ಕಳಿಸ ನಿಟ್ಟಲಾಗುತ್ತೆ. ಹಾಗಾಗಿ ನಾನು ಹೇಳೋದು ಇಷ್ಟೇನೆ, ಇವತ್ತು ದಯವಿಟ್ಟು ಪೊಲೀಸವ್ರು ಕೇಳೋದು ಇಷ್ಟೇನೆ, ಯಾರೇ ತಪ್ಪಿಸ್ತರಿರಲಿ, ಆಗಲೇ ವಿಡಿಯೋಗಳು ಸಿಕ್ಕಿದೆ ನಿಮಗೆ, CCTV ಕ್ಯಾಮ್ರಾನು ಕೂಡ ಸಿಕ್ಕಿದೆ. ಯಾರೋ ಕೂಡ ಪುಣ್ಯಾತ್ಮ ಅಲ್ಲಿರೋವನೇ ಈ ಘರ್ಷಣೆನ ವಿಡಿಯೋ ಮಾಡಿದ್ದಾನೆ, ಮಾಧ್ಯಮ ಮಿತ್ರರಿಗೂ ಸಿಕ್ಕಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಪೊಲೀಸ್ ಒಂದೇ ಕಡೆಯಿಂದ ಅಲ್ಲ, ಮಾಧ್ಯಮ ಮಿತ್ರರ ಕಡೆಯಿಂದನೂ ನಮಗೆ ನ್ಯಾಯ ದೊರಕಿಸೋಂಥ ಕೆಲಸನ ನೀವೆಲ್ಲರೂ ಮಾಡಬೇಕು. ದಯವಿಟ್ಟು ನಿಮ್ಮ ಶಕ್ತಿನೂ ನಮಗೆ ಬೇಕಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದ ಮುಖಾಂತರ ಈ ಯಾರ್ಯಾರು ಕಿಡಿಗೇಡಿಗಳಿದ್ದಾರೆ ಅಂಥವ್ರನ್ನೆಲ್ಲ ಬಂಧನ ಆಗೋಂಥ ರೀತಿಲಿ ನಾವು ಕೆಲಸ ಕಾರ್ಯ ಮಾಡಬೇಕು. ನನಗೆ ಗೊತ್ತಿಲ್ಲ, ನನಗೆ ಅದು ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಯಾರೇ ಇರಲಿ ತಪ್ಪಿದ್ರೆ ತಪ್ಪೇನೆ. ಹಾಗಾಗಿ ನಾನು ಇವರು ಅವರು ಅಂತ ನನಗೆ ಹೆಸರು ಗೊತ್ತಿಲ್ಲ. ಯಾಕಂದರೆ ನಾನು CT ರವಿ ಅಣ್ಣವ್ರ ಜೊತೆ 4 ಕಾರ್ಯಕ್ರಮ ಮುಗಿಸಿ ನಂತರ ಕಡೂರ್ಗೆ ಹೋಗ್ಬೇಕಾಗಿತ್ತು. ಆದರೆ ಹಳೇಬೀಡ್ಗೆ ಹೋಗಿ ಕಡೂರ್ಗೆ ಹೋಗ್ಬೇಕಾಗಿತ್ತು. ಆದರೆ ದಿಢೀರಂತ ವಿಚಾರ ಗೊತ್ತಾದ ಸಂದರ್ಭದಲ್ಲಿ ನಾನು ವಾಪಸ್ ಹಿಂದೆ ಬಂದು ಅದನ್ನ ಪ್ರೋಗ್ರಾಮ್ನ CT ರವಿ ಅಣ್ಣವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದು. ಯಾಕಂದರೆ ಪ್ರತಿಯೊಬ್ಬ ಕಾರ್ಯಕರ್ತನ ಇವತ್ತು ಜೀವದ ಬೆಲೆ ನನಗೆ ಗೊತ್ತಿದೆ. ಇವತ್ತು ಅವರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ನನ್ನ ಧರ್ಮ. ಹಾಗಾಗಿ ಇವತ್ತು ಯಾರಿಗೋ ಒಬ್ರಿಗೆ ನೋವಾಗಿದೆ ಅಂದರೆ ನಾನು ಬಂದು ಅವರ ಕಣ್ಣೀರು ಒರೆಸೋಂಥದ್ದು, ಈ ಸಂದರ್ಭದಲ್ಲಿ ಬಂದು ಧೈರ್ಯ ತುಂಬೋದು ನನ್ನ ಕರ್ತವ್ಯ ಆಗಿರೋದ್ರಿಂದ ಇವತ್ತು ಆ ಕಾರ್ಯಕ್ರಮನ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಯಾರೇ ಕಾರ್ಯಕರ್ತರಿರಲಿ, ನಾವು ಜವಾಬ್ದಾರಿ ತಗೋತೀವಿ, ಅವ್ರ ಜೊತೆಗೆ ನಿಲ್ತೀವಿ. ಮುಂದಿನ ದಿವಸಗಳಲ್ಲಿ ಅವ್ರ ಪರ ನಿಲ್ಲ ಅಂತ ಕೆಲಸ ನಾವು ಮಾಡ್ತೀವಿ.